ಈ ಎಲ್ಲ ಸಮಸ್ಯೆಗಳ ನಡುವೆ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಏನು ಏರಿಯಾದಲ್ಲೂ ಹವಾ ಮೇಂಟೈನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕೈಯಲ್ಲಿ ಲಾಂಗು ಮಚ್ಚು ಕಾಮನ್ ಆಗಿಬಿಟ್ಟಿದೆ. ನೋಡಿ, ಇಲ್ಲಿ ಇನ್ನೊಂದು ಘಟನೆ. ಜಾಗದ ವಿಚಾರಕ್ಕೆ ಮನೆ ಮಾಲೀಕನಿಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ. JCB ತಂದು ಮನೆ ಗೋಡೆ ಧ್ವಂಸಗೊಳಿಸಿದ್ದಾರೆ ಪುಂಡರು. ವೈಟ್ ಫೀಲ್ಡ್ನಲ್ಲಿ ಒಂದು 50ಕ್ಕೂ ಹೆಚ್ಚು ಪುಂಡರು ಈ ಕೆಲಸ ಮಾಡಿರೋದು. ಯಾರೋ ಜಾಗದ ಮಾಲೀಕ ವಿಶಾಲ್ ಬಾಳಿಗ ಅವರ ಮನೆ ಮೇಲೆ ಈ ಥರ ದಾಳಿ ಮಾಡಿದ್ದಾರೆ. ಗೋಪಾಲ್ ಜವಾಹರ್ ಎಂಬಾತನ ಮೇಲೆ ಆರೋಪ. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ತತ್ತರಿಸಿದ್ದಾರೆ ಮನೆ ಸದಸ್ಯರಲ್ಲ. ಮನೆ ಮಾಲೀಕರ ದೂರಿನ ಅನ್ವಯ FIR ಕೂಡ ಮಾಡಿಕೊಂಡಿದ್ದಾರೆ. ಏನೋ ಜಾಗದ ವಿಚಾರ, ನಮ್ಮದು ಅಂತ ಅವರು, ನಮ್ಮದು ಅಂತ ಇವರು. ನೋಡಿ, JCB ತಂದು ಎಷ್ಟು ನೀಟಾಗಿ ನುಗ್ಗಿಸ್ತಾರೆ ನೋಡಿ. ಯಾರು ಇವ್ರಿಗೆಲ್ಲ ಹೇಳಿದ್ದು? ಇವ್ರ ಮನೆಗಳಿಗೂ ಹೀಗೆ ನುಗ್ಗಿಸ್ಬೇಕು. ಬುಲ್ಡೋಸರ್ ಸಂಸ್ಕೃತಿ ಎಲ್ಲರ ಮೇಲೂ ಪ್ರಯೋಗ ಮಾಡಬಾರ್ದು, ಇಂಥವ್ರ ಮೇಲೆ ಪ್ರಯೋಗ ಆಗಬೇಕು. ಯಾರು ಕಳ್ಸಿದ್ ನಿಮ್ಗೆ? ಹೆಸರು ಹೇಳಿ, ಹೆಸರು ಹೇಳಿ, ಯಾರು ಕಳ್ಸಿದ್ ನಿಮ್ಗೆ? ಯಾರು ಹೇಳಿದಿರೋದು ಅಂತ ಹೇಳಿಬೇಕು. ಈಗ ಯಾರು ಕಳ್ಸಿದ್ ನಿಮ್ಗೆ? ಹೆಸರು ಹೇಳಿ, ಹೆಸರು ಹೇಳಿ, ಯಾರು ಕಳ್ಸಿದ್ ನಿಮ್ಗೆ? ಆ JCB ಅವನಿಗೆ ಯಾರೋ ಹೇಳಿದ್ದು ಅಂತಲೂ ಗೊತ್ತಿಲ್ವಂತೆ. ಬಟ್ ಹಂಗನ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟು ಇಂಥವ್ರ ಮನೆ ಹೋಗಿ ಕೆಡವಾಕಪ್ಪ ಅಂತಂದರೆ ಕೆಡವಾಕ್ಬಿಡ್ತಾರಾ? ಯಾರೋ ಗೊತ್ತಿಲ್ಲ ಅಂತಾನೆ ದುಡ್ಡು ಕೊಟ್ಟರು ಬಂದ್ ಮಾಡಿದೆ ಅಂತ. ನೋ, ಹಂಗಾಗಲ್ಲ. ಇದು ಪುಡಿ ರೌಡಿಗಳೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಕೆಲಸ. ಈ ಕಂಪ್ಲೇಂಟ್ ಆಗಿದೆ. ಸದ್ಯಕ್ಕೆ ಏನು ಕ್ರಮ ತಗೋತಾರೆ ಅಂತ ನೋಡೋಣ. ಪೊಲೀಸರು FIR ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಈ ಥರ ಎಲ್ಲ ತೀರಾ ತೊಂದರೆ ಕೊಟ್ಟರೆ ಹೆಂಗೆ? ಅವ್ರು ಯಾರೇ ಆಗಿರಲಿ, ಯಾವ ಪುಡಿ ರೌಡಿ ಆಗಿರಲಿ, ಒದ್ದು ಒಳಗಾಕ್ಬೇಕಷ್ಟೆ. ಬುದ್ಧಿ ಬರಬೇಕು ಅಂದರೆ ಮನೆಗೆ ಬರೋದು, JCB ತಂದು ನುಗ್ಸೋದು, ಕಾಂಪೌಂಡ್ ಕಿತ್ತಾಕೋದು, ಇದಕ್ಕೆಲ್ಲ ಅವಕಾಶ ಕೊಟ್ಬಿಟ್ರೆ ನಾಳೆ ಅವ್ರನ್ನ ಬದುಕಕ್ಕೂ ಬಿಡಲ್ಲ ಇವರು. ಮನೆಯೇ ನಂದು ಅಂತಾರೆ. ನಿಮ್ದು ಏನು ಲ್ಯಾಂಡ್ ಲಿಟಿಗೇಷನ್ ಇದೆಯೋ ಅದನ್ನು ಕೋರ್ಟ್ ಮುಖಾಂತರ ಬಗೆಹರಿಸ್ಕೋಬೇಕಷ್ಟೇ.